ನಮಸ್ಕಾರ ಗೆಳತಿಯರೇ. ಈಗ 9ನೇ ದಿನದ ನವರಾತ್ರಿ 9ನೇ ದಿನದ ಬಗ್ಗೆ ಹೇಳುತ್ತಿದ್ದೇನೆ. 9ನೇ ದಿನವನ್ನು ಸಿದ್ಧಿದಾತ್ರಿ ದೇವಿಗೆ ಅರ್ಪಿತವಾಗಿದೆ. ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮಹಾನವಮಿಯನ್ನು ಆಚರಿಸಲಾಗುತ್ತದೆ. ಸಿದ್ಧಿದಾತ್ರಿ ಪದವು 2 ಪದಗಳ ಸಂಯೋಜನೆಯಾಗಿದೆ. ಸಿದ್ಧಿ ಎಂದರೆ ಜ್ಞಾನ, ಸಾಮರ್ಥ್ಯ ಮತ್ತು ದಾತ್ರಿ ಎಂದರೆ ಕೊಡುವವಳು. ಸಿದ್ಧಿದಾತ್ರಿ ದೇವಿ ಸಂಪೂರ್ಣವಾಗಿ ಅರಳಿದ ಕಮಲದ ಹೂವು ಅಥವಾ ಸಿಂಹದ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಇವಳಿಗೆ 4 ಕೈಗಳಿವೆ. ಪ್ರತಿ ಕೈಯಲ್ಲಿ ಶಂಕು, ಚಿಪ್ಪು, ಕಮಲವನ್ನು ಹಿಡಿದಿರುತ್ತಾಳೆ. ಅವಳು 8 ಸಿದ್ಧಿಯನ್ನು ಹೊಂದಿದ್ದಾಳೆ. ಅವುಗಳೆಂದರೆ ಅನಿಮ, ಮಹಿಮಾ, ಗರಿಮಾ, ಲಗಿಮ, ಪ್ರಾಪ್ತಿ, ಪ್ರಕಂಭ, ಇಶ್ವಿತ ಮತ್ತು ವಶ್ವಿತ. ಭಗವಾನ್ ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಶಿವನು ಒಂದು ಬದಿಯ ಸಿದ್ಧಿದಾತ್ರಿ ದೇವಿಯದ್ದು ಎನ್ನುವ ನಂಬಿಕೆ ಇದೆ. ಧರ್ಮಗ್ರಂಥಗಳ ಪ್ರಕಾರ ಶಿವನು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಿದನು ಮತ್ತು ಎಲ್ಲ ಸಿದ್ಧಿಗಳನ್ನು ಪಡೆದನು. ದುರ್ಗಾದೇವಿಯ ಈ ರೂಪವು ಅಜ್ಞಾನವನ್ನು ತೆಗೆದುಹಾಕುತ್ತದೆ ಮತ್ತು ದೈವಿಕ ಜ್ಞಾನವನ್ನು ಅನುಗ್ರಹಿಸುತ್ತಾಳೆ. ಇವಳು ಕಮಲದ ಮೇಲೆ ಕುಳಿತಿದ್ದಾಳೆ. ಸಿದ್ಧಿದಾತ್ರಿಗೆ ಚತುರ್ಭುಜಗಳಿವೆ. ಮೇಲಿನ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ ಹಿಡಿದಿದ್ದಾಳೆ. ಕೆಳಗಿನ ಬಲಗೈಯಲ್ಲಿ ಗದೆ, ಎಡಗೈಯಲ್ಲಿ ಕಮಲವಿದೆ. ಸಿದ್ಧಿದಾತ್ರಿ ಮಹಾಲಕ್ಷ್ಮಿ ಸ್ವರೂಪ. ಈ ದೇವಿಯನ್ನು ಭಕ್ತಿಯಿಂದಲೂ ಬೇಡಿದರೆ ಪ್ರಸನ್ನಳಾಗುತ್ತಾಳೆ, ಬೇಡಿದ ವರವನ್ನು ಕೊಡುತ್ತಾಳೆ. ನವರಾತ್ರಿ 9ನೇ ದಿನವನ್ನು ಸಿದ್ಧಿದಾತ್ರಿ ಮಂತ್ರದಿಂದ ಪೂಜಿಸಲಾಗುತ್ತದೆ. ಈ ದಿನ ಭಕ್ತರು ಬೇಗ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಗಳನ್ನು ಧರಿಸಬೇಕು. ಅನೇಕ ಭಕ್ತರು ಈ ದಿನ ಹವನ ಮಾಡುತ್ತಾರೆ. ದೇವಿಯ ವಿಗ್ರಹವನ್ನು ಕಲಶದ ಬಳಿ ಇರಿಸಬೇಕು. ದೇವಿಗೆ ಪಾನ್ ಅಥವಾ ಸುಪಾರಿ ನೀಡಿ ಹೂಗಳನ್ನು ನೀಡಲಾಗುತ್ತದೆ. ಮೇಲಾಗಿ ಗುಲಾಬಿ ಹೂವು, ಧೂಪ ಕಡ್ಡಿಗಳನ್ನು ನೀಡಲಾಗುತ್ತದೆ. ವಿಗ್ರಹ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು. ದುರ್ಗಾ ಸಪ್ತಶತಿಯನ್ನು ಪಠಿಸಲಾಗುತ್ತದೆ. ಸಿದ್ಧಿದಾತ್ರಿ ದೇವಿಯ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಈ ದಿನ ಕನ್ಯಾ ಪೂಜೆಯನ್ನು ಸಹ ಮಾಡಲಾಗುತ್ತದೆ. 4 ಕೈಗಳ ತಾಯಿ ಸಿದ್ಧಿದಾತ್ರಿ ಕೆಂಪು ಸೀರೆಯುಟ್ಟು ಕಮಲದ ಆಸನದ ಮೇಲೆ ಕುಳಿತಿರುತ್ತಾಳೆ. ಅವನು ತನ್ನ ಕೈಗಳಲ್ಲಿ ಚಕ್ರ, ಗದೆ, ಶಂಖ, ಚಿಪ್ಪು ಮತ್ತು ಕಮಲದ ಹೂವನ್ನು ಹಿಡಿದಿರುತ್ತಾಳೆ. ತಾಯಿಯ ರೂಪವು ಸೆಳವು ತುಂಬಿದ ದೇವಿ. ಪುರಾಣದ ಪ್ರಕಾರ ಶಿವನು ತಾಯಿ ಸಿದ್ಧಿದಾತ್ರಿಯನ್ನು ತಪಸ್ಸು ಮಾಡಿದನು. ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತದೆ. ದುರ್ಗಾಚಾರಣ ವಿಧಾನದ ಪ್ರಕಾರ ನವಮಿ ದಿನಾಂಕದಂದು ಕಂಚಿನ ಪಾತ್ರೆಯಲ್ಲಿ ತೆಂಗಿನ ನೀರು ಮತ್ತು ತಾಮ್ರದ ಪಾತ್ರೆಯನ್ನು ಜೇನುತುಪ್ಪವನ್ನು ತಾಯಿ ದೇವಿಗೆ ಅರ್ಪಿಸಬೇಕು. ಕಾಳಿಕಾ ಪುರಾಣದಲ್ಲಿ ಒಂದು ಮಡಿಕೆ ಅಥವಾ ಕುಂಬಳಕಾಯಿಯನ್ನು ಕೂಡ ನೀಡಬಹುದು. ಕಬ್ಬಿನ ರಸವನ್ನು ಅರ್ಪಿಸಲಾಗುತ್ತದೆ. ತಾಯಿ ಸಿದ್ಧಿದಾತ್ರಿಯು ಕೇತುವಿನ ಅಧಿಪತಿಯಾಗಿರುವುದು. ಆಕೆ ಜನರ ಮನಸ್ಸಿನ ಮೇಲೆ ಆಡಳಿತ ನಡೆಸುವಳು ಮತ್ತು ಅವರ ಶಿಸ್ತುಬದ್ಧ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲು ಪ್ರೇರೇಪಿಸುವಳು. ಸಿದ್ಧಿದಾತ್ರಿ ದೇವಿ ಪೂಜೆ ಮಾಡುವುದರಿಂದ ಆಧ್ಯಾತ್ಮಿಕ ಜ್ಞಾನ ಮತ್ತು ಸ್ವಯಂ ಪರಿಶೋಧನೆ ಸಿಗುವುದು. ಜನ್ಮಕುಂಡಿಯಲ್ಲಿ ಕೇತುವಿನಿಂದ ಆಗಿರುವಂಥದ್ದು ಯಾವುದೇ ಕೆಡುಕನ್ನು ಸಿದ್ಧಿದಾತ್ರಿ ದೇವಿಯು ನಿವಾರಿಸುತ್ತಾಳೆ. ಸಿದ್ಧಿದಾತ್ರಿ ಪೂಜಾ ಮಂತ್ರ. ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ. ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ. ಸಿದ್ಧಿ ಗಂಧರ್ವ ಯಕ್ಷದ ಸುರಸೈ ರೈವ ಮ್ಯಾರೆಪ್ಸಿ ಸೇವೈಮಾನ ಸದಾ ಭೂಯಾತ ಸಿದ್ಧಿದಾಯಿನಿ ಯಾ ದೇವಿ ಸರ್ವಭೂತೇಶ್ವರಿ ಸಿದ್ಧಿದಾತ್ರಿ ರೂಪೇಣ ಸಮೇತ ನಮಸ್ತಸ್ಸೇ 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 ನಮೋ ನಮಃ. ಸಿದ್ಧಿದಾತ್ರಿ ದೇವಿಯ ಧ್ಯಾನ. ಒಂದೇ ವಂಚಿತ ಮನೋರಥಾರ್ಥ ಚಂದ್ರಕತೇಶ್ವರಕರಂ ಕಮಲಸ್ಥಿತ ಚತುರ್ಭುಜ ಸಿದ್ಧಿದಾತ್ರಿ ಯಶಸ್ವಿನಿಂ ಸ್ವರ್ಣವರ್ಣ ನಿರ್ವಾಚಕ್ರ ಸ್ವರಂ ನವಂ ದುರ್ಗಾಂ ತ್ರಿನೇತ್ರ ಶಂಖಚಕ್ರ ಗದಾ ಪದ್ಮಧರಂ ಸಿದ್ಧಿದಾತ್ರಿ ಭಜಿಂ ಪತಂಬರಾಪಿರಿದಿಂ ಮೃದಹಾಸನ ಅನಾಲಂಕಾರಭೂಷಿತ ಮಂಜಿರಾ ಹರಕೀರುಕ ಕಿಂಕಿನೆ ರತ್ನ ಕುಂಡಲ ಮಂಡಿತ ಪ್ರಫುಲ್ಲವಂದನ ಪಲ್ಲವಂದರ ಕಾಂತಾ ಕಪೂಲಂಪೀನ ಪಯೋದರಂ ಕಾಮನೀಯಂ ಲವಣಂ ಶ್ರೀನಾಕತಿ ಶ್ರೀಮಾನಾಭಿ ನಿತಾಂಜನಂ ಕಂಚನಾಭ ಶಂಖಚಕ್ರಗದ ಪದ್ಮಾಧರ ಮುಕುಟೋಜ್ವಲ ಶೇಮ್ರಮುಖಿ ಶಿವಪತ್ನಿ ಸಿದ್ಧಿದಾತ್ರಿ ನಮಸ್ತುತೆ. ಪತಂಬರ ಪರಿಧನಂ ನಾಲಾಂಕರಭೂಷಿತೆ ನಲಿಸ್ಥಿತೆ ನಳನಾರಕ್ಷಿ ಸಿದ್ಧಿದಾತ್ರಿ ನಮಸ್ತುತೆ. ಪರಮಾನಂದಮಯಿ ದೇವಿ ಪರಬ್ರಹ್ಮ ಪರಮಾತ್ಮ ಪರಮಾಕ್ಷಿ ಪರಮಾ ಭಕ್ತಿ ಸಿದ್ಧಿದಾತ್ರಿ ನಮಸ್ತುತೆ. ವಿಶ್ವಕಾರ್ತಿ ವಿಶ್ವಭಾರತಿ ವಿಶ್ವಹಾರ್ತಿ ವಿಶ್ವಪ್ರೀತಿ ವಿಶ್ವವರ್ಜಿತ ವಿಶ್ವವಿತಾ ಸಿದ್ಧಿದಾತ್ರಿ ನಮಸ್ತುತೆ. ಭಕ್ತಿ ಮುಕ್ತಿ ಕರಿಣಿ ಭಕ್ತಾಕಷ್ಟ ನಿವಾರಿಣಿ ಭವಸಾಗರ ತರಣಿ ಸಿದ್ಧಿದಾತ್ರಿ ನಮಸ್ತುತೆ. ಧರ್ಮಾರ್ಥ ಕಾಮ ಪ್ರದಾಯಿನಿ ಮಹಾಮೋಹ ವಿನಾಶಿನಿ ಮೋಕ್ಷದಾಯಿನಿ ಸಿದ್ಧಿದಾಯಿನಿ ಸಿದ್ಧಿದಾತ್ರಿ ನಮಸ್ತುತೆ.